ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಇಡೀ ಪ್ರಪಂಚದ ಫುಲ್ ಇವಾಗ ಆನಿಮೇಷನ್ ಸಿನಿಮಾಗಳ ಹವ ನಡೀತಾ ಇದೆ ಗುರು. ಮೊನ್ನೆ ನಮ್ಮ ಇಂಡಿಯಾದಲ್ಲಿ ಮಹಾವತಾರ್ ನರಸಿಂಹ ಸಿನಿಮಾ ಬಂದ್ಬಿಟ್ಟು ಬ್ಲಾಕ್ ಬಾಸ್ಟರ್ ಆಯಿತು. ಇನ್ನು ಚೈನೀಸಿಂದ ನೆಜಾ 2 ಬಂದು ಹೈಯೆಸ್ಟ್ ಗ್ರಾಸರಿಂಗ್ ಆನಿಮೇಟೆಡ್ ಮೂವಿಯಾಗಿ ರೆಕಾರ್ಡ್ನ ಬರೀತು. ಈಗ ಜಪಾನೀಸ್ ಮೂವಿ ಸೈಡು ಮೋಸ್ಟ್ ಪಾಪ್ಯುಲರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಆದಂಥ ಡೆಮಾನ್ ಸ್ಲೇಯರ್ ಇನ್ಫಿನಿಟಿ ಕಾಸ್ಟ್ಲಿ ಹಳೆ ಸೀಸನ್ಸ್ಗಳನ್ನೇ ಆಗಲಿ ಹಳೆ ಸಿನಿಮಾಗಳನ್ನೇ ಆಗಲಿ ನಾನು ನೋಡಿಲ್ಲ. ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಈ ರೇಂಜಿಗೆ ಪಾಪ್ಯುಲಾರಿಟಿ ಇದೆಯಲ್ಲ ಅಂತ ಒಂದು ಲುಕ್ ಹಾಕೊಂಡು ಬಂದೆ. ಸಿನಿಮಾ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿದೆ. ಇದರಲ್ಲಿರೋ ನರೇಷನ್ ಸ್ಟೈಲೇ ಆಗಿರ್ಬೋದು, ಎಮೋಷನ್ ಕೋರೆ ಆಗಿರ್ಬೋದು ಡಿಫ್ರೆಂಟ್ ಆಗಿದ್ದಾವೆ. ಆಲ್ಮೋಸ್ಟ್ ನಾವು ಕೊರಿಯನ್ಸೇ ಆಗಲಿ ಜಪಾನೀಸೇ ಆಗಲಿ ಈ ಒಂದು ಸಿರೀಸ್ ಮತ್ತು ಸಿನಿಮಾಗಳಲ್ಲಿ ಎಮೋಷನಲ್ಲಿ ಜಾಸ್ತಿ ಬ್ಲೆಂಡ್ ಮಾಡಿ ಕನೆಕ್ಟ್ ಮಾಡಿರ್ತಾರೆ. ಈ ಒಂದು ಸಿನಿಮಾದಲ್ಲೂ ಹಂಗೆ ಇದೆ. ಬಟ್ ಇದರಲ್ಲಿ ಯಾವ ಥರ ಇದೆ ಅಂದರೆ ವಾರ್ ಮಧ್ಯದಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೋರಿನ ಇಟ್ಬಿಟ್ಟಿದ್ದಾರೆ. ಒಂದು ಥರ 2-3 ಸ್ಟೋರಿನ ಅಲ್ಲೇ ತೋರಿಸ್ತಾರೆ. ಒಂಥರ ಅದು ಇಂಪ್ರೆಸಿವ್ ಆಯಿತು ನನಗೆ ಮಾತ್ರ. ಏನು ಗುರು, ಪ್ರಪಂಚದಾದ್ಯಂತ ಈ ಒಂದು ಸಿನಿಮಾ ಇಲ್ಲಿವರೆಗೂ 4,000 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದೆ. ನಮ್ಮ ಇಂಡಿಯಾದಲ್ಲಿ 50-60 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದೆ ಈ ಒಂದು ಸಿನಿಮಾ. ನಾನು ಈ ಒಂದು ಸಿನಿಮಾ ನೋಡಿಬಿಟ್ಟು ಆನಿಮೇಷನ್ನಲ್ಲಿರೋ ಈ ಒಂದು ವೈಲೆನ್ಸ್ಗೆ ನಿಜ ಫಿದಾ ಆಗೋದೆ. ಬೇರೆ ಒಂದು ಇಂದಿನ ಎಲ್ಲ ಸ್ಟೋರಿಗಳ ಬಗ್ಗೆ ನಾನು ತಿಳ್ಕೊಬೇಕು. ಆದರೆ ಎಲ್ಲ ಸಿರೀಸ್ಗಳ್ನು ಸಿನಿಮಾಗಳ್ನು ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದು ಅಷ್ಟು ಈಸಿ ಅಲ್ಲ, ತಿಂಗ್ಳಂಗಟ್ಲೇಬೇಕು. ನೋಡೋಣ. ಒಂಥರ ಇಷ್ಟ ಆಯಿತು ಗೈಸ್ ನನಗೆ ಮಾತ್ರ ಸಿನಿಮಾ. ನಮ್ಮ ಇಂಡಿಯಾದಲ್ಲಿ 3-4 ಭಾಷೆಯಲ್ಲಿ ರಿಲೀಸ್ ಆಗಿದೆ. ನಮ್ಮ ಇಂಡಿಯನ್ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿದೆಯಲ್ಲ ಗೊತ್ತಿಲ್ಲ. ಬಟ್ ನಾನು ಪ್ರೆಸೆಂಟ್ ಇಂಗ್ಲೀಷಲ್ಲಿ ನೋಡಿದ್ದೆ. ಸಬ್ಟೈಟಲ್ಸಲ್ಲಿ ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆಗ್ಬೋದು. ಈ ಸಿರೀಸ್ ಬಗ್ಗೆ ಈ ಸಿನಿಮಾ ಬಗ್ಗೆ ನನಗೇನು ಗೊತ್ತಿಲ್ಲದವನಿಗೆ ಎಷ್ಟು ಇಷ್ಟ ಆಗಿದೆ. ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ತೀರ, ನಿಮ್ಗೆ ಇನ್ನೂ ಜಾಸ್ತಿ ಇಷ್ಟ ಆಗಿರುತ್ತೆ. ಅಷ್ಟೇ ಅಲ್ಲ, ಟ್ರೆಂಡಲ್ಲೂ ಕೂಡ ಇವಾಗ ಇದೇ ಸಿನಿಮಾ ನಿಂತ್ಬಿಟ್ಟಿದೆ ನಮ್ಮ ಹೋಲ್ ಇಂಡಿಯಾದಲ್ಲಿ. ಒಳ್ಳೆ ಆ್ಯಕ್ಷನ್ಸ್ ಮೂವಿ. ನೋಡಿಲ್ಲ ಅಂದರೆ ನೋಡಿ. ಆಲ್ರೆಡಿ ನೀವು ಈ ಒಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.